ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಬೇರೆ ಕಡೆ ರಿಲೇಷನ್ ಮನೆಗಳಿಗೆ ಎಲ್ಲೋ ದೂರದಲ್ಲಿ ಹೋಗಿರ್ತೀವಿ. ಆಗ ನಾವು ಅಲ್ಲಿಂದ ಏನೋ ಒಂದು ಗಿಡಗಳನ್ನು ತರಬೇಕು ಅನಿಸುತ್ತೆ ನಮಗೆ. ಆಗ ಅಲ್ಲಿಂದ ತಂದರೆ ಬಾಡಿ ಹೋಗುತ್ತೆ ಅಂತ ಭಯ. ಆಗ ನಾವು ಏನು ಮಾಡಬೇಕು ಅಂತ ಬೇರೆ ಊರಿಂದ ನಾವು ಹೇಗೆ ಗಿಡಗಳನ್ನು ತರಬೇಕು ಅದು ಬಾಡದೇ ಇರೋ ಹಾಗೆ ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಮನೆಗೆ ಒಬ್ಬರು ಗಿಡಗಳನ್ನ ತಗೊಂಡೋಗ್ಲಿಕ್ಕೆ ಬಂದಿದ್ದರು. ಅವರಿಗೆ ನಾನೇನು ಕೊಟ್ಟೆ, ಹೇಗೆ ಕೊಟ್ಟೆ ಅನ್ನೋದನ್ನು ತೋರಿಸ್ತೀನಿ. ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ, ಇದು ನರ್ಸರಿಯಿಂದ ತಂದ ಗಿಡ. ಅವರು ನನಗೆ ತಗೊಬಂದು ಕೊಟ್ಟರು. ನಾನು ಸೇವಂತಿಗೆ ಗಿಡ ಇಷ್ಟಪಡ್ತೀನಿ ಅಂತ ನನಗೆ ಅವ್ರು ತಂದು ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನು ನಾನು ಇನ್ನು ಮುಂದೆ ಹೇಗೆ ಮಾಡ್ತೀನಿ ಅಂತ ನೋಡೋಣ. ಅದು ಸಕ್ಸಸ್ ಆಗಲ್ಲ ಅನಿಸುತ್ತೆ. ಯಾಕೆಂದರೆ ನಾನು ಈ ಹಿಂದೆ ತುಂಬ ಇದೇ ರೀತಿ ಹೈಬ್ರಿಡ್ ಗಿಡಗಳನ್ನು ತಂದಿದ್ದೆ. ಅದು ಸಕ್ಸಸ್ ಆಗಿಲ್ಲ. ಈಗ ನೋಡೋಣ, ಇನ್ನು ಬೇರೆ ವಿಧಾನದಲ್ಲಿ ನಾವು ಟ್ರೈ ಮಾಡ್ತೀನಿ. ನಾವು ಸಣ್ಣ ಸೈಜು ಸೇವಂತಿಗೆ ಗಿಡಗಳನ್ನು ತಂದರೆ ಅದನ್ನು ಪ್ರೊಪಗೇಟ್ ಮಾಡ್ಬೋದು, ಮಾಡಿದ್ದೀನಿ ನಾನು. ಇದನ್ನು ನೋಡೋಣ. ಒಂದೇ ಕಡ್ಡಿ ಇರುತ್ತಲ್ಲ ಅದು, ಹಾಗಾಗಿ ನಾವು ಕಟಿಂಗ್ ಸಹ ನೆಟ್ಕೊಳ್ಳೋಕ್ಕಾಗಲ್ಲ. ಇದನ್ನು ಮುಂದೆ ನೋಡೋಣ. ಬನ್ನಿ ಫ್ರೆಂಡ್ಸ್, ನಾವು ಆಸೆ ಪಟ್ಟರೆ ಯಾರು ನಮಗೆ ತಂದು ಕೊಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ಕೊಟ್ಟರೆ ಬೇರೆಯವರು ಕೊಡ್ತಾರೆ ಅನ್ನೋದು ಒಂದು ಸಾಕ್ಷಿ ಇದು. ನೋಡು, ನಮಗೆ ಇದೊಂದು 3 ಗಿಡನ ತಂದು ಕೊಟ್ಟಿದ್ದಾರೆ ಅವರು. ನಾನು ಹಾಗೆ ಯಾರಿಗಾದರೂ ಗಿಡಗಳನ್ನು ಕೊಡ್ತೀನಿ, ಅವರು ನನಗೆ ಇಲ್ಲದೆ ಹೋದಾಗ ತಂದು ಕೊಡ್ತಾರಲ್ಲ, ಹಾಗೆ ನಮ್ಮ ಮನೆಯಲ್ಲಿರೋದನ್ನು ನಾನು ಕೊಡ್ತೀನಿ ಅಷ್ಟೇ. ಫ್ರೆಂಡ್ಸ್, ನಾನು ಅವರಿಗೆ ಗಿಡಗಳನ್ನು ಕೊಟ್ಟೆ. ಅವರು ತಗೊಂಡು ಹೋದ್ಮೇಲೆ ಹೇಗಿದೆ ಅಂತ ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದನ್ನು ಮುಂದೆ ತೋರಿಸ್ತೀನಿ ನಾನು ನಿಮಗೆ. ನಾನು ನೀರು ಸೋಣೆ ಗಿಡಗಳನ್ನೆಲ್ಲ ಕೊಟ್ಟಿದ್ದೀನಿ ಅವರಿಗೆ. ಫ್ರೆಂಡ್ಸ್, ಹೀಗೆ ಮನೆಗೆ ಬಂದರೆ ನಾನು ನನ್ನಲ್ಲಿರೋದನ್ನು ಕೊಡ್ತೀನಿ. ಯಾಕೆ ನಾನು ಕೊಟ್ಟೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬರು ನೀವು ಕೊಡಲ್ಲ ಅಂತ ನನ್ನ ಹತ್ರ ಹೇಳಿದರು. ಹಾಗಾಗಿ ನೋಡಿ, ನಾನು ಈ ರೀತಿ ಕಟಿಂಗನ್ನು ಪ್ರತಿ ಒಂದು ಗಿಡದ ಕಟಿಂಗನ್ನು ಸ್ವಲ್ಪ ಬೆಳೆದಿರೋ ಕಟಿಂಗನ್ನು ಕೊಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಎಳೆಯ ಕುಡಿನ ಕೊಟ್ಟರೆ ಅದು ಬದುಕಲ್ಲ. ಇಲ್ಲಿಂದ ತಗೊಂಡು ಹೋಗೋದ್ರೊಳಗೆ ಅದು ಬಾಡಿ ಹೋಗುತ್ತೆ. ಯಾವುದೇ ಕಟಿಂಗ್ ಆದರೂ ಅಷ್ಟೇ, ಬಾಡಬಾರ್ದು. ಅದು ಕಟಿಂಗು ಒಣಗಿ ಹೋಗುತ್ತೆ. ಹಾಗಾಗಿ ಹೇಗೆ ನಾನು ಅದನ್ನು ಪ್ಯಾಕ್ ಮಾಡಿ ಕೊಟ್ಟಿದ್ದೀನಿ ಅಂತ, ಹೇಗೆ ತಗೊಂಡು ಹೋಗ್ಬೋದು ಅಂತ ತೋರಿಸಿದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅವ್ರು ತಗೊಂಡು ಹೋದ್ಮೇಲೆ ಕೂಡ ಹೇಗಿದೆ ಅಂತ ತೋರಿಸಿದ್ದೀನಿ ನಾನು. ಎಲ್ಲ ಗಿಡಗಳನ್ನು ನಾನು ಅವರಿಗೆ ಕೊಟ್ಟೆ. ಹೀಗೆ ನನ್ನ ಹತ್ರ ತುಂಬ ಜನ ಬರ್ತಾರೆ, ತಗೊಂಡು ಹೋಗ್ತಾರೆ. ಅವರು ಕೂಡ ಮಾಡಿ ನನಗೆ ಫೋಟೋಸನ್ನು ಹಾಕ್ತಾರೆ. ಹಾಗೆ ನಮ್ಮ ಹತ್ರ ಇರೋದನ್ನು ನಾವು ಕೊಟ್ಟರೆ ನಮಗೂ ಬೇರೆಯವ್ರು ಕೊಡ್ತಾರೆ ಅಲ್ವಾ. ನಮ್ಮ ಕಡೆ ನಾವು ಹಾಗೆ ಮಾಡ್ತೀವಿ. ನಮ್ಮಲ್ಲಿರೋದನ್ನು ನಾವು ಬೇರೆಯವ್ರಿಗೆ ಕೊಡ್ತೀವಿ, ಅವರು ನಮಗೆ ಕೊಡ್ತಾರೆ. ನಾವು ಕೊಟ್ಟವರೇ ಕೊಡಬೇಕು ಅಂತೇನಿಲ್ಲ, ಬೇರೆ ಯಾರಾದರೂ ನಮಗೆ ತಂದು ಕೊಡ್ತಾರೆ. ಫ್ರೆಂಡ್ಸ್ ನೋಡಿ, ನನ್ನ ನೀರು ಸೋಣೆ ಗಿಡಗಳನ್ನು ತೋರಿಸಿ ಅಂತ ಕೇಳಿದರು. ಮುಂದಿನ ವಿಡಿಯೋದಲ್ಲಿ ಎಲ್ಲ ನೀರು ಸೋಣೆ ಗಿಡಗಳನ್ನು ತೋರಿಸ್ತೀನಿ. ಆದರೆ ನಾನು ಆವಾಗ ವಿಡಿಯೋ ಮಾಡೋ ಟೈಮಲ್ಲಿ ಇರುವಷ್ಟು ಕಲರ್ ಈಗಿಲ್ಲ. ಇನ್ನು ಮತ್ತೆ ಹೊಸದಾಗಿಂದ ನಾನು ಕಟಿಂಗನ್ನು ನೆಟ್ಕೊಂಡಿರೋದಿದ್ದ ಅದನ್ನು ನೆಟ್ ಮಾಡಬೇಕು. ಇದು ನೋಡಿ, ಸ್ಟಾರ್ ಫ್ಲವರ್ ಅಂತ. ಇದರಲ್ಲಿ ನನ್ನ ಹತ್ರ 5 ಕಲರ್ 6 ಕಲರ್ ಇರ್ಬೋದು. ತುಂಬಾ ಚೆನ್ನಾಗಿ ಹೂವಾಗುತ್ತೆ. ಇದು ವರ್ಷ ಪೂರ್ತಿ ಹೂವಾಗುತ್ತೆ. ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಇದನ್ನು ಮುಂದಿನ ದಿನಗಳಲ್ಲಿ ನಾನು ಕಟಿಂಗ್ ಕೂಡ ನೆಟ್ಟು ತೋರಿಸ್ತೀನಿ. ಚೆನ್ನಾಗಿ ಕಾಣಿಸುತ್ತೆ. ಇದು ಮಳೆಯಲ್ಲಿ ಇರಲ್ಲ. ನಾನು ಅವರಿಗೆ ಹೇಗೆ ಬೆಳೆಸಬೇಕು ಅಂತಾನು ಟಿಪ್ಸ್ಗಳನ್ನು ಕೂಡ ಹೇಳಿದ್ದೀನಿ. ಪ್ರತಿಯೊಂದು ಗಿಡ ತರಬೇಕಾದ್ರೂ ನಾವು ಅವ್ರ ಹತ್ರ ಕೇಳಿ ತಿಳ್ಕೊಂಡ್ರೆ ಇದು ಹೇಗಿರುತ್ತೆ, ನೀರು ಎಷ್ಟು ಹಾಕಬೇಕು, ಯಾವ ರೀತಿ ಮಣ್ಣನ್ನು ನಾವು ತಗೋಬೇಕು ಅಂತ ತಿಳ್ಕೊಂಡು ಬರಬೇಕು. ನೋಡಿ, ನಾನಿಲ್ಲಿ
ಎಲ್ಲ ಕಟಿಂಗನ್ನು ಪೇಪರ್ನಲ್ಲಿ ಸುತ್ತಿ ನೋಡಿ. ನಾವು ಈ ಪೇಪರ್ ಕೂಡ ತಗೋಬೋದು, ಬೇಕಾದರೆ ಇದಕ್ಕೆ ಬಟ್ಟೆ ಕೂಡ ಸುತ್ತಿ ಒದ್ದೆ ಮಾಡಿ ತೊಗೊಂಡು ಹೋಗ್ಬೋದು. ಪೇಪರ್ ಆದರೆ ಎಲ್ಲ ಕಡೆ ಸಿಗತ್ತಲ್ಲ, ಹಾಗಾಗಿ ಚೆನ್ನಾಗಿ ಪೇಪರ್ನಲ್ಲಿ ಸುತ್ತಿ ನೋಡಿ ಫ್ರೆಂಡ್ಸ್. ನಾವು ಹೀಗೆ ತರೋವಾಗ ಈ ಮೆಥಡಲ್ಲಿ ತರದೆ ಹಾಗೆ ಸುಮ್ಮನೆ ಕವರಲ್ಲಿ ಹಾಕ್ಕೊಂಡು ತಗೊಂಡು ಬಂದರೆ ಗಿಡಗಳು ಹಾಳಾಗಿಬಿಡತ್ತೆ. ನಾವು ತಂದಿರೋದು ಉಳಿಯಲ್ಲ. ಹಾಗಾಗಿ ನಾವು ಈ ರೀತಿ ಅದನ್ನು ಚೆನ್ನಾಗಿ ಅದನ್ನು ಪ್ಯಾಕ್ ಮಾಡ್ಕೊಂಡು ತಗೊಂಡು ಬರಬೇಕಾಗತ್ತೆ. ಇಷ್ಟಪಟ್ಟು ತೊಗೊಂಡು ಬರ್ತೀವಿ, ಹಾಗಾಗಿ ನಾವು ಅದನ್ನು ಕೇರ್ ಮಾಡದೆ ಹೋದರೆ ಅದು ಉಳಿಯಲ್ಲ. ನೋಡಿ, ನಾನಿಲ್ಲಿ ಪೇಪರ್ ಸುತ್ತಕೊಂಡು ಅದನ್ನು ಒದ್ದೆ ಮಾಡಿಬಿಡ್ತೀನಿ. ಮೊದಲೇ ಒದ್ದೆ ಮಾಡಿದರೆ ಪೇಪರ್ ಹಾಳಾಗಿಬಿಡತ್ತಲ್ಲ, ಸುತ್ತಲಿಕ್ಕೆ ಬರಲ್ಲ. ಹಾಗಾಗಿ ನಾನು ಪೇಪರ್ ಅದನ್ನು ಫೋಲ್ಡ್ ಮಾಡಿದ ಮೇಲೆ ನೀರನ್ನು ಹಾಕ್ತೀನಿ. ಅದಕ್ಕೆ ಚೆನ್ನಾಗಿ ನೀರನ್ನು ಹಾಕಬೇಕು. ಪೇಪರ್ ಒದ್ದೆ ಆಗಬೇಕು. ಒಂದೇ ಲೇಯರ್ ಪೇಪರ್ ತಗೋಬೇಡಿ, 2 ಲೇಯರ್ ಆದರೂ ಇರಲಿ, ಯಾಕಂದರೆ ಒದ್ದೆ ಮಾಡಿದ ಮೇಲೆ ಅದು ಹರಿದೋಗುತ್ತೆ. ನೋಡಿ, ಚೆನ್ನಾಗಿ ಅದನ್ನು ಒದ್ದೆ ಮಾಡಿಬಿಟ್ರೆ ಗಿಡಗಳು ಒಂದೂ ಸಾಯಲ್ಲ. ಮುಂದೆ ಬೇಕಾದರೆ ನೋಡಿ, ಅವ್ರು ತಗೊಂಡು ಹೋದ್ಮೇಲೆ ಯಾವ ರೀತಿ ಇದೆ ಅಂತ ವಿಡಿಯೋ ಮಾಡಿ ಕಳಿಸಿದ್ದಾರೆ ಅವರು. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಇವು ಜಯ ಅವರ ಮನೆಯಿಂದ ತಂದಂತಹ ಹೂವಿನ ಗಿಡಗಳು. ಸೇವಂತಿಗೆ, ನೀರ್ಸೋಣೆ, ಸ್ಟಾರ್ ಫ್ಲವರು, ರೋಸು, ಚದರಂಗಿ ಎಲ್ಲವನ್ನು ಕೊಟ್ಟಿದ್ದಾರೆ. ಗಾರ್ಡನ್ ಅಂತೂ ತುಂಬ ಚೆನ್ನಾಗಿದೆ ಅವರದ್ದು. ನೋಡಿದ್ರಾ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಅವ್ರು ತಗೊಂಡು ಹೋದ್ಮೇಲೆ ಕೂಡ ಎಷ್ಟು ಚೆನ್ನಾಗಿತ್ತು. ಒಂದು ಸ್ವಲ್ಪನೂ ಬಾಡಿಲ್ಲ ಅದು. ನೋಡಿದ್ದು ರೋಸು ನಮ್ದು ಎಷ್ಟು ಚೆನ್ನಾಗಿ ಹೂವಾಗಿತ್ತು ಫ್ರೆಂಡ್ಸ್. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಫ್ರೆಂಡ್ಸ್. ಹೀಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.